ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನ ನಾಯ್ಕ್. ಮುಂದಿನ ವಿಧಾನಸಭಾ ಚುನಾವಣೆಗೂ ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಯಲಿದೆ ಎನ್ನುವ ಸುಳಿವು ಜೆಡಿಎಸ್ ವರಿಷ್ಠರು ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆದ್ದರಂತೂ ಹೊಂದಾಣಿಕೆ ಇನ್ನೂ ಗಟ್ಟಿಯಾಗ್ತದೆ. ಹಾಗಾಗಿ ಪ್ರೀತಂ ಗೌಡ ಅವರಿಗೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಅವಕಾಶವೇ ಸಿಗಲಾಗದು ಎನ್ನಲಾಗ್ತಿದೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಜೆಡಿಎಸ್ ಶಾಸಕ ಸ್ವರೂಪ್ ಇದ್ದಾರೆ. ಇದರಿಂದ ಈ ಕ್ಷೇತ್ರವನ್ನ ಬಿಜೆಪಿಗೆ ಜೆಡಿಎಸ್ ಬಿಟ್ಟು ಕೊಡುವ ಸಾಧ್ಯತೆ ತೀರಾ ಕಡಿಮೆಯಾಗಿದೆ. ಇನ್ನು ಮೊಬೈಲ್ನಲ್ಲಿ ಲೀಕ್ ಆಯಿತು ಒಂದು ಒಳ ಸಂಚು. ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಚಾರ ನಡೆಸಲು ಪ್ರೀತಂ ಗೌಡ ತಮ್ಮ ಆಪ್ತರ ಮೂಲಕ ಪುಸ್ಲಾಯಿಸಿದ್ದಾರಂತೆ ಎನ್ನುವ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಬ್ಬರು ಮೊಬೈಲ್ ಸಂಭಾಷಣೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹೌದು, ಪ್ರೀತಂ ಗೌಡರವರು ನೇರವಾಗಿ ಕಾರ್ಯಾಚರಣೆಗಿಳಿದು ಕಾಕ್ಟೇಲ್ ಬಾರ್ ಶರತ್ ಕೈಯಲ್ಲಿ ಎಲ್ಲವನ್ನ ಮಾಡಿಸುತ್ತಿದ್ದಾರೆ. ಕಸಬಾ ಹೋಬಳಿಯ ಬಿಜೆಪಿ ನಾಯಕರ ಸಭೆ ಕರೆಸಿ ಮಾತನಾಡಿಸಿದ್ದಾರೆ. ಸಾಲ್ಗಾಮೆ ಹೋಬಳಿಯವರನ್ನೆಲ್ಲ ಕರೆಸುತ್ತಿದ್ದಾರಂತೆ. ಇದರಿಂದ ನಮಗೆ ಪೀಕಲಾಟ, ಮೈಸೂರಿನಲ್ಲಿ ಕೂತು ಕಾಂಗ್ರೆಸ್ಗೆ ಓಟು ಹಾಕಿಸಿ ಅಂತಿದ್ದಾರೆ. ಅವರು ಹೀಗೆ ಮಾಡಬಾರ್ದಿತ್ತು, ಎಲ್ಲರೂ ಬಾಯಿಗೆ ಬಂದಂತೆ ಬೈತಿದ್ದಾರೆ. ಈ ರೀತಿ ಡಬಲ್ ಗೇಮ್ ಮಾಡಿದ್ರೆ ಮುಂದಿನ ಸಲ ಪ್ರೀತಂಗೆ ಟಿಕೆಟ್ ಸಿಗೋದಿಲ್ಲ, ಆದರೆ ನಾವು ದಳಕ್ಕೆ ಓಟ್ ಹಾಕುವುದು ಎನ್ನುವ ಸಂಭಾಷಣೆಗಳು ಮೊಬೈಲ್ನಲ್ಲಿ ದೀರ್ಘವಾಗಿ ನಡೆದಿದೆ. ಬೇಲೂರು, ಸಕಲೇಶಪುರ, ಅರಸೀಕೆರೆ ವಿಧಾನಸಭಾ ಕ್ಷೇತ್ರಗಳನ್ನು ಬಿಜೆಪಿಗೆ ಬಿಟ್ಟುಕೊಡುವ ಜೆಡಿಎಸ್ ಹಾಸನ, ಅರಕಲಗೂಡು, ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ ಕ್ಷೇತ್ರಗಳನ್ನು ತಾನು ಇಟ್ಕೊಳ್ಳಬಹುದು ಎನ್ನುವ ಲೆಕ್ಕಾಚಾರವೂ ಇದೆ. ಯಡಿಯೂರಪ್ಪ ಅವರ ಮಾನಸ ಪುತ್ರನೆಂದೇ ಕರೆಸಿಕೊಳ್ಳುತ್ತಿರುವ ಪ್ರೀತಂ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸಿಕೊಳ್ಳಲು ಎಷ್ಟೇ ಪ್ರಭಾವ ಬೀರಿದ್ರೂ ಆಗದು. ಪಕ್ಷದ ಆದೇಶವನ್ನು ಧಿಕ್ಕರಿಸಿ ಮೈತ್ರಿ ಅಭ್ಯರ್ಥಿ ವಿರುದ್ಧ ಪ್ರೀತಂ ಗೌಡ ಕೆಲಸ ಮಾಡುತ್ತಿರುವುದು ಗುಟ್ಟಾಗೇನೂ ಉಳಿದಿಲ್ಲ. ಇದು ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದ್ದರೂ ಅವರು ಮೌನವಾಗಿಯೇ ಇದ್ದಾರೆ. ಪ್ರೀತಂ ಗೌಡ ವಿರುದ್ಧ ಎಲ್ಲಿ, ಯಾವಾಗ, ಏನ್ ಮಾಡಬೇಕು ಎನ್ನುವುದು ಗೊತ್ತಿದೆ ಎನ್ನುವ ಮಾತನ್ನು ಪಕ್ಷದ ವರಿಷ್ಠರು ತಮ್ಮ ಆಪ್ತರೊಂದಿಗೆ ಹಂಚಿಕೊಂಡಿದ್ದಾರೆಂಬ ಸುದ್ದಿಯೂ ಹರಿದಾಡ್ತಿದೆ. ಹಾಗಾಗಿ ಹಾಸನ ಬೇಕೇ ಬೇಕು ಎಂದು ಪ್ರೀತಂ ಗೌಡ ರಚ್ಚೆ ಹಿಡಿಯಲಾಗದು. ಈಗ ಅವರ ಮುಂದೆ ಎರಡು ಆಯ್ಕೆಗಳಿವೆ. ಒಂದು, ಪಕ್ಷ ಹೇಳಿದಂತೆ ಕೇಳ್ಕೊಂಡಿರುವುದು, ಅಥವಾ ಕಾಂಗ್ರೆಸ್ಸಿನ ಕದ ಬಡಿದು ಆ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಎನ್ನುವ ಚರ್ಚೆ ದಟ್ಟವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪ್ರೀತಂ ಗೌಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ದೇವೇಗೌಡ ಕುಟುಂಬದ ವಿರುದ್ಧ ತೊಡೆ ತಟ್ಟುವ ನಾಯಕನಿಗಾಗಿ ಕಾಂಗ್ರೆಸ್ ತಲಾಶ್ ನಡೆಸುತ್ತಿರುವುದರಿಂದ ಅದರ ಆಯ್ಕೆ ಪ್ರೀತಂ ಗೌಡರದ ಆಗಿರುತ್ತದೆ ಎನ್ನುವ ಮಾತು ಕೂಡ ಇದೆ. ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗದಿದ್ದರೆ ಸೋತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಪ್ರೀತಂ ಗೌಡ ಕಾಂಗ್ರೆಸ್ ಸೇರಿ ಈಗ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಅಭ್ಯರ್ಥಿಯಾಗುತ್ತಿರುವುದು, ಈಗ ಅದರ ಬದಲು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅಂತ ಬಿಜೆಪಿ ನಾಯಕರೊಬ್ಬರು ಬೇಸರ ವ್ಯಕ್ತಪಡಿಸುತ್ತಾರೆ. ಆದರೆ ಈ ಎಲ್ಲ ಅಂತೆ ಕಂತೆಗಳಿಗೆ ಕಾಲವೇ ಉತ್ತರ ನೀಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್.